ಒಂದು ಪ್ರಶ್ನೆ ಕೇಳ್ತೀನಿ. ನಮಗೆಲ್ಲ ಗೊತ್ತಿದೆ ರಾತ್ರಿ ಹೊತ್ತು ಮೊಬೈಲ್ ನೋಡಬಾರ್ದು ಅಂತ, ಆದರೂ ನೋಡ್ತೀವಿ. ನಮಗೆಲ್ಲ ಗೊತ್ತಿದೆ ಪರೀಕ್ಷೆಗೆ ಓದ್ಕೋಬೇಕು ಅಂತ, ಆದರೂ ರೀಲ್ಸ್ ಸ್ಕ್ರೋಲ್ ಮಾಡ್ತೀವಿ. ನಮಗೆಲ್ಲ ಗೊತ್ತಿದೆ ಅಪ್ಪ ಅಮ್ಮ ಕಷ್ಟಪಡ್ತಾರೆ ಅಂತ, ಆದರೂ ಅವ್ರು ಹೇಳಿದ ಮಾತು ಮಾತ್ರ ಕೇಳಲ್ಲ. ಯಾಕೆ? ಯಾಕಂದರೆ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿಲ್ಲ. ಇದಕ್ಕೆ ಒಂದು ಉತ್ತರ ಸಾವಿರಾರು ವರ್ಷದ ಹಿಂದೆ ಶ್ರೀಕೃಷ್ಣ ಹೇಳಿದ್ದಾನೆ. ಅದೇ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 42ರಲ್ಲಿ. ಶ್ಲೋಕ ಹೀಗಿದೆ: ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಅರ್ಥ ಏನಂದರೆ, ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದು, ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಆದರೆ ಬುದ್ಧಿಗಿಂತಲೂ ಮೇಲಿರೋದು ಅದೇ ಆತ್ಮ. ಇದರ ಅರ್ಥ ಏನು ಅಂತ ಗೊತ್ತಾಗಬೇಕಾದ್ರೆ ಈ ಕಥೆ ಕೇಳಿ, ಕೊನೆಯವರೆಗೂ ನೋಡಿ. ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಇವನ ಹೆಸರು ಅರ್ಜುನ್. ಬೆಂಗಳೂರಿನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಆಟೋ ಡ್ರೈವರ್, ಅಮ್ಮ ಮನೆಯಲ್ಲಿ ಹೊಲಿಗೆ ಕೆಲಸ ಮಾಡ್ತಾಳೆ. ಅರ್ಜುನ್ ಮೊದಲನೇ ತಲೆಮಾರಿನ ಕಾಲೇಜ್ ಸ್ಟೂಡೆಂಟ್. ಬೆಂಗಳೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜ್. ಅಪ್ಪನ ಕನಸು ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಲಿ ಅಂತ, ಅಮ್ಮನ ಕನಸು ನನ್ನ ಮಗ ಸರಿಯಾದ ದಾರಿಲಿ ನಡೀಲಿ ಅಂತ. ಆದರೆ ಅರ್ಜುನ್ಗೆ ದಿನಕ್ಕೆ 8 ಗಂಟೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಶಾರ್ಟ್ಸ್, BGMI ಗೇಮಿಂಗ್. ಅಪ್ಪ ಬೆಳಗ್ಗೆ 4 ಗಂಟೆಗೆ ಎದ್ದು ಆಟೋ ತಗೊಂಡು ಹೋಗ್ತಾರೆ. ಅರ್ಜುನ್ ರಾತ್ರಿ 3 ಗಂಟೆವರೆಗೂ ಮೊಬೈಲ್ ನೋಡ್ತಾ ಇರ್ತಾನೆ. ಅವನಿಗೂ ಗೊತ್ತು ಓದಬೇಕು, ಇದೆಲ್ಲ ಸರಿಯಲ್ಲ ಅಂತ. ಆದರೆ ಮನಸ್ಸು ಹೇಳುತ್ತೆ ಇನ್ನೊಂದು ವಿಡಿಯೋ ನೋಡು, ಮತ್ತೊಂದು ಗೇಮ್ ರೌಂಡ್ ಆಡು ಅಂತ. ಅವನ ಬುದ್ಧಿ ಹೇಳುತ್ತೆ ನಿಲ್ಲಿಸು ಅಂತ, ಅವನ ಮನಸ್ಸು ಹೇಳುತ್ತೆ ಇನ್ನೊಂದು ಸಲ ಅಂತ. ಪ್ರತಿ ರಾತ್ರಿ ಪ್ರತಿ ಸಲ ಮನಸ್ಸೇ ಗೆಲ್ಲುತ್ತೆ. ಸೆಮಿಸ್ಟರ್ ರಿಸಲ್ಟ್ ಬಂತು. 3 ಸಬ್ಜೆಕ್ಟ್ಸ್ಗಳಲ್ಲಿ ಫೇಲ್. ಕಾಲೇಜ್ ಹೊರಗೆ ನಿಂತು ರಿಸಲ್ಟ್ ನೋಡ್ತಾ ಇದ್ದ. ಕೈ ನಡಕ್ತಾ ಇತ್ತು, ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಮನೆಗೆ ಹೇಗೆ ಹೋಗಲಿ ಅಂತ ಗೊತ್ತಾಗಲಿಲ್ಲ ಅವನಿಗೆ. ಅಪ್ಪ ಆ ದಿನ ಸಂಜೆ ಮನೆಗೆ ಬಂದರು. ದಿನ ಪೂರ್ತಿ ಆಟೋ ಓಡಿಸಿ 400 ರೂಪಾಯಿ ತಂದಿದ್ರು. ಮುಖ ಸುಸ್ತಾಗಿತ್ತು, ಬೆನ್ನು ನೋಯ್ತಾ ಇತ್ತು. ಅರ್ಜುನ್ ರಿಸಲ್ಟ್ ಹೇಳ್ದ. ಅಪ್ಪ ಒಂದೂ ಮಾತು ಆಡಲಿಲ್ಲ, ಸುಮ್ಮನೆ ಒಳಗೆ ಹೋದರು. ಆ ಮೌನ ಬೈಗುಳಕ್ಕಿಂತ ಹೆಚ್ಚು ನೋವಾಯಿತು ಅರ್ಜುನ್ಗೆ. ಆ ರಾತ್ರಿ ಅರ್ಜುನ್ ಟೆರೇಸ್ ಮೇಲೆ ಕೂತ್ಕೊಂಡ. ಮೊಬೈಲ್ ಕೂಡ ತೆಗೀಲಿಲ್ಲ. ಮೊದಲ ಸಲ ತನ್ನ ಬಗ್ಗೆ ತಾನೇ ಯೋಚಿಸ್ತಾ ಕೂತ್ಕೊಂಡ. ಯಾಕೆ ನಾನು ಹೀಗಿದ್ದೀನಿ? ನನಗೆ ಗೊತ್ತಿದೆ ಓದಬೇಕು ಅಂತ, ಗೊತ್ತಿದೆ ಅಪ್ಪ ಕಷ್ಟಪಡ್ತಿದ್ದಾರೆ ಅಂತ, ಆದರೂ ಯಾಕೆ ನನ್ನ ಮನಸ್ಸು ಕೇಳ್ತಿಲ್ಲ? ನಾನು ವೀಕಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ನನಗೆ ಅಂತ ಯೋಚಿಸೋಕೆ ಶುರು ಮಾಡ್ದ. ಮಾರನೇ ದಿನ ಬೆಳಗ್ಗೆ ಅರ್ಜುನ್ ಮನೆ ಹತ್ರ ಇರುವಂಥ ಹಳೆ ಆಂಜನೇಯ ದೇವಸ್ಥಾನಕ್ಕೆ ಹೋದ. ಯಾಕೆ ಹೋದ ಅಂತ ಅವನಿಗೆ ಗೊತ್ತಿಲ್ಲ. ಅಲ್ಲಿ ಒಬ್ಬ ಮುದುಕರು ಕೂತಿದ್ರು. ಸರಳ ಬಿಳಿ ಬಟ್ಟೆ, ಮುಖದಲ್ಲಿ ಒಂದು ಶಾಂತತೆ, ಕಣ್ಣಲ್ಲಿ ಏನೋ ಒಂದು ಬೆಳಕು. ಗೀತಾ ಪಾರಾಯಣ ಮಾಡ್ತಿದ್ರು. ಅರ್ಜುನ್ ಅವ್ರ ಹತ್ರ ಹೋಗಿ ಹಿಂಜರಿಕೆಯಿಂದ, ಅಜ್ಜ ಒಂದು ಕೇಳಬಹುದಾ ಅಂತ ಕೇಳ್ದ. ಕೇಳು ಮಗು, ದೇವರ ಮನೆ ಬಾಗಿಲಲ್ಲಿ ಕೇಳಿದಂಥ ಪ್ರಶ್ನೆಗೆ ಉತ್ತರ ಸಿಗದೆ ಇರೋದಿಲ್ಲ ಅಂತ ಅಜ್ಜ ಹೇಳಿದರು. ಅದಕ್ಕೆ ಅರ್ಜುನ್, ಅಜ್ಜ ನನಗೆ ಎಲ್ಲ ಗೊತ್ತಿದೆ, ಏನು ಮಾಡಬೇಕು ಅಂತ ಗೊತ್ತಿದೆ, ಆದರೂ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಅಜ್ಜ ಹೀಗೆ ಅಂತ ಕೇಳ್ದ. ಅದಕ್ಕೆ ಅಜ್ಜ, ಒಂದು ಕೆಲಸ ಮಾಡು, ನಿನ್ನ ಕೈ ಚಾಚು ಅಂತ ಹೇಳಿದರು. ಅರ್ಜುನ್ ಅವ್ರು ಹೇಳಿದ ಹಾಗೆ ಕೈ ಚಾಚ್ತಾನೆ. ಅಜ್ಜ ಕೇಳ್ತಾರೆ, ಈಗ ಕಣ್ಣು ಮುಚ್ಚು, ನಿನ್ನ ಕೈ ಎಲ್ಲಿದೆ ಅಂತ ಹೇಳು ಅಂತ ಕೇಳ್ತಾರೆ. ಅರ್ಜುನ್ ಕಣ್ಮುಚ್ಚಿ, ಮುಂದೆ ಇದೆ ಅಜ್ಜ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜ, ಹೇಗೆ ಗೊತ್ತಾಯಿತು ನಿನಗಿದು ಅಂತ ಕೇಳ್ತಾರೆ. ಅದಕ್ಕೆ ಅರ್ಜುನ್, ಫೀಲ್ ಆಯಿತು ಅಜ್ಜ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಅಜ್ಜ ಹೇಳಿದ್ರು, ಅದೇ ಆತ್ಮ ಮಗು. ಇಂದ್ರಿಯ ಹೇಳಲಿಲ್ಲ, ಮನಸ್ಸು ಹೇಳಲಿಲ್ಲ, ಬುದ್ಧಿ ಕೂಡ ಹೇಳಲಿಲ್ಲ, ಆಳಕ್ಕಿಳಿದ ಆ ಚೈತನ್ಯ ಹೇಳ್ತು ಅಂತ ಉತ್ತರ ಕೊಟ್ಟರು ಅಜ್ಜ. ಅಜ್ಜ ಅರ್ಜುನ್ನ ಕಣ್ಣಲ್ಲಿ ಕಣ್ಣಿಟ್ಟು ಭಗವದ್ಗೀತೆ 3ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಕೃಷ್ಣ ಹೀಗೆ ಹೇಳ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ನಿನ್ನ ಇಂದ್ರಿಯಗಳು ಶಕ್ತಿಶಾಲಿ, ಅವು ಕಣ್ಣಿಗೆ ಕಾಣೋ ಎಲ್ಲದಕ್ಕೂ ಅಟ್ರಾಕ್ಟ್ ಆಗುತ್ತವೆ. ಆ ಮೊಬೈಲ್, ಆ ಸ್ಕ್ರೀನ್, ಆ ಗೇಮ್, ಅದೆಲ್ಲ ಇಂದ್ರಿಯಗಳ ಕೆಲಸ. ಆದರೆ ಅದಕ್ಕಿಂತ ಶಕ್ತಿಶಾಲಿ ಮನಸ್ಸು. ಮನಸ್ಸು ಹೇಳುತ್ತೆ ಇನ್ನೊಂದು ಸಲ, ಇನ್ನೊಂದು ಸ್ವಲ್ಪ ಹೊತ್ತು. ಮನಸ್ಸು ಗೆದ್ದರೆ ಇಂದ್ರಿಯಗಳು ಬಿಡ್ತವೆ. ಆದರೆ ಮನಸ್ಸಿಗಿಂತ ಮೇಲಿರೋದೇನು ಗೊತ್ತಾ? ಬುದ್ಧಿ.
ಬುದ್ಧಿ ಅನ್ನೋದು ವಿವೇಕ, ವಿಚಾರ, ಸರಿ ತಪ್ಪಿನ ಜ್ಞಾನ. ಅದು ಹೇಳುತ್ತೆ ಬೇಡ, ನಿಲ್ಲಿಸು ಅಂತ. ಆದರೆ ಮಗು ಬುದ್ಧಿಗಿಂತಲೂ ಮೇಲಿರೋದು ಏನು ಗೊತ್ತಾ? ಅದು ಆತ್ಮ ಅಂತ ಅಜ್ಜ ಹೇಳಿದರು. ನೀನು ಅಬ್ಸರ್ವ್ ಮಾಡ್ತಾ ಇರ್ತೀಯ, ನನ್ನ ಮನಸ್ಸು ಹೀಗೆ ಮಾಡ್ತಿದೆ, ನನ್ನ ಬುದ್ಧಿ ಇದನ್ನು ಹೇಳ್ತಿದೆ ಅಂತ. ಆ ಅಬ್ಸರ್ವ್ ಮಾಡ್ತಾ ಇರೋ ನೀನು ಅದೇ ಆತ್ಮ. ಮನಸ್ಸು ಬೇರೆ, ನೀನು ಬೇರೆ. ಅದು ಅರ್ಥ ಆದಮೇಲೆ ಯಾವ ಮನಸ್ಸು ನಿನ್ನನ್ನು ಗೆಲ್ಲಲ್ಲ ಅಂತ ಅಜ್ಜ ತಿಳಿಸಿದರು. ಅರ್ಜುನ್ಗೆ ಆ ಕ್ಷಣ ಏನೋ ಆಯಿತು. ಮೊದಲ ಸಲ ಅವನಿಗೆ ಅರ್ಥ ಆಯಿತು. ಅವನು ಮೊಬೈಲ್ ನೋಡ್ತಾ ಇದ್ದಿದ್ದಲ್ಲ, ಅವನ ಇಂದ್ರಿಯಗಳು ಮೊಬೈಲ್ ನೋಡ್ತಿದ್ವು. ಮನಸ್ಸು ಒಪ್ಕೊಂಡಿತ್ತು, ಬುದ್ಧಿ ಪ್ರೊಟೆಸ್ಟ್ ಮಾಡ್ತಿತ್ತು, ಆದರೆ ಸೋತಿತ್ತು. ಯಾಕಂದರೆ ಅವನು ಆತ್ಮದ ನೆಲೆಯಿಂದ ಎದ್ದಿರಲಿಲ್ಲ. ಆ ಒಂದು ಮಾತು ಅವನ ಒಳಗೆ ಇಳೀತು. ಅರ್ಜುನ್ ಕೇಳ್ದ, ಅಜ್ಜ ನಾನೀಗೇನು ಮಾಡಬೇಕು ಅಂತ. ಅದಕ್ಕೆ ಅಜ್ಜ, ದಿನಕ್ಕೆ 10 ನಿಮಿಷ ಸುಮ್ಮನೆ ಕೂತ್ಕೋ. ಮೊಬೈಲ್ ಇಲ್ಲ, ಟಿ ವಿ ಇಲ್ಲ, ಯಾರೂ ಇಲ್ಲ. ಉಸಿರನ್ನು ನೋಡು. ಮನಸ್ಸು ಓಡುತ್ತೆ, ಆಯಿತು ಓಡಲಿ, ನೀನು ಅದನ್ನು ನೋಡು ಅಷ್ಟೇ. ಕ್ರಮೇಣ ನಿನಗೆ ಗೊತ್ತಾಗುತ್ತೆ ಮನಸ್ಸು ನೀನಲ್ಲ, ನೀನು ಅದಕ್ಕಿಂತ ದೊಡ್ಡವನು ಅಂತ ಅಜ್ಜ ತಿಳಿಸಿದರು. ಅರ್ಜುನ್ ಆ ದಿವಸದಿಂದ ಪ್ರಯತ್ನ ಶುರು ಮಾಡಿದ. ಮೊದಲ ದಿನ ಮನಸ್ಸು 2 ನಿಮಿಷದಲ್ಲಿ ಮೊಬೈಲ್ ಕಡೆ ಓಡಿತು. 3ನೇ ದಿನ 5 ನಿಮಿಷ ಶಾಂತವಾಗಿ ಕೂತ. 1 ವಾರದಲ್ಲಿ ರಾತ್ರಿ 11 ಗಂಟೆಗೆ ಮಲಗೋಕೆ ಶುರು ಮಾಡ್ದ. 3 ವಾರದಲ್ಲಿ ಅಪ್ಪನಿಗೆ ಕಾಫಿ ಮಾಡಿಕೊಟ್ಟ ಮೊದಲ ಸಲ. ಆ ದಿನ ಅಪ್ಪನ ಮುಖದಲ್ಲಿ ಒಂದು ನಗು ಕಾಣಿಸ್ತು. ಅದನ್ನು ನೋಡಿದ ಅರ್ಜುನ್ಗೆ ಯಾವ ಗೇಮ್ ವಿನ್ ಕೂಡ ಆ ಫೀಲ್ ಕೊಟ್ಟಿರಲಿಲ್ಲ. ಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಈ ಮಾತು ಹೇಳಿದ್ದ. ಆದರೆ ಆ ಯುದ್ಧಭೂಮಿಯಲ್ಲಿ ಅಲ್ಲ ಗೆಳೆಯರೆ, ಆ ಯುದ್ಧಭೂಮಿ ನಮ್ಮ ಒಳಗೆ ಇದೆ. ಪ್ರತಿದಿನ ನಮ್ಮ ಒಳಗೆ ಒಂದು ಯುದ್ಧ ನಡೆಯುತ್ತೆ. ಇಂದ್ರಿಯ ಹೇಳುತ್ತೆ ಇನ್ನೊಂದು ವಿಡಿಯೋ, ಮನಸ್ಸು ಹೇಳುತ್ತೆ ಅದು ಸ್ವಲ್ಪ ಹೊತ್ತು, ಬುದ್ಧಿ ಹೇಳುತ್ತೆ ಬೇಡ ಬೇಡ ಅಂತ. ಈ 3ರ ನಡುವೆ ಕಳೆದು ಹೋಗ್ತೀವಿ. ಆದರೆ ಕೃಷ್ಣ ಹೇಳ್ತಾನೆ ಇವೆಲ್ಲದರ ಮೇಲೆ ಒಂದು ಶಕ್ತಿ ಇದೆ, ಅದೇ ನಿನ್ನ ಆತ್ಮ. ಅದು ಯಾವ ಚಟಕ್ಕೂ ಅಡಿಕ್ಟ್ ಆಗಲ್ಲ, ಯಾವ ಡಿಸ್ಟ್ರಾಕ್ಷನ್ ಕೂಡ ಸೋಲಲ್ಲ, ಯಾವ ಫೇಲ್ಯೂರ್ ಕೂಡ ಮುರಿಯಲ್ಲ. ಆ ಆತ್ಮದ ನೆಲೆಯಿಂದ ಬದುಕೋದು ಕಲಿ, ಅದೇ ನಿಜವಾದ ಶಕ್ತಿ ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. ಗೆಳೆಯರೆ, ನೀವು ಕೂಡ ಅರ್ಜುನ್ ಥರ ಇದ್ದೀರಾ? ರಾತ್ರಿ ಎಚ್ಚರ ಆಗುತ್ತೆ ಮೊಬೈಲ್ಗೋಸ್ಕರ, ಓದಬೇಕು ಅಂತ ಗೊತ್ತಿದ್ರೂ ಆಗ್ತಾ ಇಲ್ವಾ? ಅಪ್ಪ ಅಮ್ಮನ ಮುಖ ನೋಡಿ ಒಳಗೊಳಗೆ ನೋವಾಗ್ತಿದೆಯಾ? ಹಾಗಾದರೆ ನಿಮ್ಮ ಆತ್ಮ ಎಚ್ಚರ ಆಗಬೇಕಷ್ಟೆ. ಇಂದ್ರಿಯಗಳನ್ನು ಬ್ಲೇಮ್ ಮಾಡಬೇಡಿ, ಮನಸ್ಸನ್ನು ಹೇಟ್ ಮಾಡಬೇಡಿ. ಕೇವಲ ಒಳಗೊಂದು ಸಲ ಇಳಿದು ನೋಡಿ. ಕೃಷ್ಣ ಹೇಳ್ತಾನೆ ಬುದ್ಧಿ ಗೆಲ್ಲೋ ಮಾರ್ಗ ಒಂದೇ, ಆತ್ಮದ ಶಕ್ತಿ ಅರಿಯೋದು ಅಂತ. ಮನಸ್ಸನ್ನು ಗೆಲ್ಲೋನೇ ನಿಜವಾದ ಯೋಧ. ನಿನ್ನೊಳಗಿನ ಆತ್ಮದ ಶಕ್ತಿಯನ್ನು ಅರ್ಥಕೋ. ಭಗವದ್ಗೀತೆ ಕೇವಲ ಒಂದು ಪುಸ್ತಕ ಅಲ್ಲ, ಅದು ನಮ್ಮ ಒಳಗಿಡುವ ಒಂದು ದೀಪ. ಆ ದೀಪ ಉರಿಸೋ ಕೆಲಸ ನಮ್ಮದು. ಈ ಕಥೆ ನಿಮ್ಗೆ ಯಾರಿಗಾದರೂ ಕನೆಕ್ಟ್ ಆಯ್ತಾ? ನಿಮ್ಮ ಲೈಫಲ್ಲಿ ಒಂದು ಅರ್ಜುನ್ ಇದ್ದಾನಾ, ಅಥವಾ ನೀವೇ ಆ ಅರ್ಜುನ್ನ? ಈ ವಿಡಿಯೋ ಅವರಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಕೃಷ್ಣನ ಆಶೀರ್ವಾದ ಎಲ್ಲರ ಮೇಲಿರಲಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಗೀತಾ ಕಥೆ ಮಿಸ್ ಆಗಬಾರ್ದಲ್ವಾ? ಹರೇ ಕೃಷ್ಣ.